ಇದಕ್ಕೆ 1 ಕೋಟಿ ರೂಪಾಯಿ ಕೊಡುತ್ತಂತ ಅಗ್ರಿಮೆಂಟ್ ಆಗುತ್ತೆ. ಮಾಗಣಿ ಅಂತಂದ್ರಿ ಮೇಡಮ್ ಇದು ನಮಗ ಸಮುದ್ರದೊಳಗ ದೊಡ್ಡ ದೊಡ್ಡ ಹಡಗುಗಳಾಗತ್ತಲ್ರಿ, ಆ ಹಡಗುಗಳ ಕಟ್ಟಿಗೆ ಉಪಯೋಗಕ್ಕೆ ಹೋಗತ್ರಿ ಮೇಡಮ್ ಇದು 1 ಎಕರೆಗೆ 500 ಸಸಿಗಳ ಕುಂದಿರ್ತಾವ್ರಿ ಮೇಡಮ್. 1 ಎಕರೆಗೆ 500 ಸಸಿಯನ್ನ 12 ವರ್ಷ ನಾವು ಬೆಳೆಸಿಕೊಟ್ರೆ ಒಂದು ಕಂಪ್ನಿ ಅಗ್ರಿಮೆಂಟ್ ಮಾಡ್ಕೊಂಡೈತ್ರಿ. ಇದಕ್ಕೆ 1 ಕೋಟಿ ರೂಪಾಯಿ ಕೊಡುತ್ತಂತ ಅಗ್ರಿಮೆಂಟ್ ಆಗುತ್ತೆ. ತಾವು ಬಂದು ತಗೊಂಡ್ ಹೋಗ್ತಾರಿ. ನಾವು ಫಸ್ಟ್ಗೆ ನಾವು ಹಚ್ಚಿರ್ತೀವಿ ಮೇಡಮ್. 12 ವರ್ಷ ಬೆಳೆದ ನಂತರ ಒಂದು ಗನ್ಪುಟಿಗೆ ಈ ಸದ್ 2,000 ಐತ್ರಿ, ಮುಂದೆ 4,000 ಆದ್ರೆ 2 ಕೋಟಿ ರೂಪಾಯಿ ಆಗುತ್ತೆ 1 ಎಕರೆ ಅಗ್ರಿಮೆಂಟ್. ಒಂದು ಗನ್ಪುಟಿಗಿಂತ ಎಷ್ಟು ಅಂತ ಅಗ್ರಿಮೆಂಟ್. ಅಗಿ ಯಾವ ಕಂಪ್ನಿಯವ್ರು ಕೊಡ್ತಾರೆ, ನಾವು ರೊಕ್ಕ ಕಟ್ಟಿ ತಗೋಬೇಕು. ಯಾವ ಭೂಮಿಯಲ್ಲಿ ಆದ್ರೂ ಬೆಳಿಬಹುದು. ಎಲ್ಲಾ ಭೂಮಿಗೂ ನೀರ್ ಬೇಕು. ನೀರ ಕಮ್ಮಿ ಪ್ರಮಾಣದಲ್ಲಿ ನೀವು ಒಂದಾಗ ಒಬ್ರು ಎರಿಯಾಗ ಹಚ್ಚಾರಿ ಮೇಡಮ್ ಅವ್ರು. ಕೃಷಿ ಹೊಂಡ ಮಾಡ್ಕೊಂಡು ಅದರಿಂದ ನೀರು ಉಪಯೋಗ ಮಾಡ್ಕೊಂಡು ಹಚ್ಚಾರಿ. ಇದ್ರೊಳಗೆ ಮಧ್ಯೆ ಖಾಲಿ ಬಿಡಬಾರ್ದು ಅಂತೇಳಿ ಬಾಳೆ ಹಚ್ಚಿರಿ. ಇದ್ರೊಳಗೆ ಮತ್ತು ಖಾಲಿ ಬಿಡಬಾರ್ದಂತೆ ಮಲ್ಚಿಂಗ್ ಗಿಡ ಹಚ್ಚಿದೀವಿ. ನೆರಳಿನಿಂದ ಇದು ಹಾಕ್ರಿ. ಈ ತರ ಯಾಕೆ ಮಲ್ಚಿಂಗ್ ಮಾಡಿವಿ ಅಂದ್ರೆ ರೌದಿ ರೀ ಮೇಡಮ್ ಇದು ಕಸ ಬೆಳೆದು ನಮ್ಮ ಲೇಬರ್ಸ್ ಖರ್ಚು ಜಾಸ್ತಿ ಬರಾಕತ್ರಿ ಮೇಡಮ್. ಇದನ್ನ ಹಾಕಿ ನಾವು ಎರಿಹುಳು ಗೊಬ್ಬರ ಹಾಕಿವ್ರಿ ಮೇಡಮ್. ಇದ್ರೊಳಗೆ ಎರಿಹುಳ ಐತಿ ಸತ್ತ. ಆ ಎರಿಹುಳಕ್ಕೆ ಆಹಾರವನ್ನು ಒದಗಿಸ್ಕೊಡೋ ಸಂಬಂಧ ನಾವು ಈ ಮಲ್ಚಿಂಗ್ ಅನ್ನು ಮಾಡ್ಬೇಕಾಗ್ತದೆ. ರೌದಿಗಳನ್ನ ಎಲ್ಲ ಹಾಕಿ ಕೃಷಿ ತ್ಯಾಜ್ಯವನ್ನು ಒಟ್ಟ ಹೊರಗೆ ತೆಗಿದೆ ಇಲ್ರಿ ಮೇಡಮ್, ಇಲ್ಲೇ ಬಿಡ್ತೀವಿ. ಜಾಸ್ತಿ ಆಗ್ತಾವೆ. ಇವತ್ತು ತಯಾರಾಗ್ಬಿಡ್ತೀವಿ. ಇದನ್ನ ಮಾರಾಟ ಮಾಡಿದ್ರೆ ನಾವು 700 ರೂಪಾಯಿ ಕೆಜಿ ಇರ್ತೀವಿ ಸರ್. ಬೆಳೀತಾರೆ ಒಂದು ಸಾಕ್ರೆ ಸಾಕು. ಇಂಥವ ಮ್ಯಾಲೆ ಇರೋದು ಬೇರೆ ಐತ್ರಿ, ಮ್ಯಾಲೆ ಇರೋದು ಬೇರೆ ಐತಿ, ಭೂಮಿ ಆಳದಾಗ ಹೋಗೋದು ಬೇರೆ ಐತ್ರಿ. 3-4 ವೆರೈಟಿ ಬೆಳಿಬೋದ್ರಿ ಮೇಡಮ್. ಇದು ಇದಲ್ರಿ, ಇದಕ್ಕಲ್ರಿ ನಾವು ನಮ್ಮ ಪೇಪರ್ ಬೆಳಿಬೋದ್ರಿ. ಇದ್ರೊಳಗ ಈ ಜೇನ್ ಪೆಟ್ಟಿಗೆ ಹಾಕ್ಸಕತ್ತೀವಿ ಮಾಡಿ. ಅದಕ್ಕೆ ಏನ್ ಮಾಡ್ತಾರೆ, ಸ್ವಲ್ಪ ಎರೆಹುಳನ ಹಾಕಿ ಅದೇನಾಗುತ್ತೆ, ಅದು ಸಣ್ಣ ಸಣ್ಣ ಪರಿವರ್ತನೆ ಮಾಡುತ್ತೆ. ಈ ಗೊಬ್ಬರವನ್ನ ನಾವೇನ್ ಮಾಡ್ತೀವಿ, ಬೆಳೆಗಳಿಗೆ ಬೆಳೆಸ್ಕೋಬಹುದು. ಇದನ್ನೇ ನಾವು ಸಾವಯವ ಗೊಬ್ಬರ ಅಂತ ಕರಿತೀವಿ, ಅಥವಾ ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ. ಸುಮ್ಮನೆ